ಮುಡಿಗೇರಿಸಿಕೊಂಡಿದ್ದ ಭಾರತದ ವನಿತೆಯರ ಕ್ರಿಕೆಟ್ ಟೀಮ್ ಇಂಡಿಯಾ ಸ್ತ್ರೀ ಶಕ್ತಿ ಅಮೋಘವಾದಂತಹ ಕ್ರಿಕೆಟ್ ಆಟಕ್ಕೆ ಅಭಿನಂದನಾ ಮಹಾಪೂರ. ವಿಶ್ವದಾದ್ಯಂತ ಚೊಚ್ಚಲ ಐಸಿಸಿ ವಿಶ್ವಕಪ್ ಅನ್ನು ಎತ್ತಿ ಹಿಡಿದಿದ್ದಾರೆ ಭಾರತದ ನಾರಿ. ಸೌತ್ ಆಫ್ರಿಕಾ ವರ್ಸಸ್ ಟೀಮ್ ಇಂಡಿಯಾ ಮಧ್ಯದಲ್ಲಿ ಜಿದ್ದಿನ ಫೈನಲ್ ಹೆಸರಿಗೆ ತಕ್ಕಂತೆ ಫೈನಲ್ ಎಲ್ಲರನ್ನೂ ಕೂಡ ತುದಿಗಾಲಲ್ಲಿ ಕುಳಿತು ನೋಡುವಂತಹ ರೀತಿಯಲ್ಲಿತ್ತು. ಮೊಟ್ಟ ಮೊದಲ ಓಡಿಐ ವಿಶ್ವಕಪ್ ಅನ್ನ ಭಾರತೀಯ ಮಹಿಳಾ ಮಣಿಗಳು ಗೆದ್ದಿದ್ದ. ಸೆಮಿಫೈನಲ್ನಲ್ಲೂ ಕೂಡ ಅಮೋಘವಾದಂತಹ ಪ್ರದರ್ಶನ, ಐತಿಹಾಸಿಕ ರನ್ ಚೇಸ್ ಅನ್ನ ಮಾಡಿದೆ ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ. ಫೈನಲ್ನಲ್ಲಿ ಅಷ್ಟೇ ಬಲಿಷ್ಠವಾಗಿದ್ದಂತಹ ಸೌತ್ ಆಫ್ರಿಕಾ ವುಮೆನ್ಸ್ ಟೀಮ್ ಅನ್ನ ಬಗ್ಗುಬಡಿಯಲ್ಲಿ ಭಾರತದ ಟೀಮ್ ಯಶಸ್ವಿಯಾಗಿದೆ. ದೇಶದಾದ್ಯಂತ ಅಭಿನಂದನಾ ಮಹಾಪುರ ಹರಿದು ಬರ್ತಾ ಇದೆ. ಮೊಟ್ಟ ಮೊದಲ ಬಾರಿಗೆ ಐಸಿಸಿ ಓಡಿಐ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿದೆ ಭಾರತೀಯ ವುಮೆನ್ಸ್ ಟೀಮ್. 298 ರನ್ ಕಲೆ ಹಾಕಿ 299 ರನ್ಗಳ ಟಾರ್ಗೆಟ್ ಕೊಟ್ಟಿತ್ತು ಸೌತ್ ಆಫ್ರಿಕಾಗೆ ಭಾರತದ ಟೀಮ್. ಒಂದು ಹಂತದಲ್ಲಿ ಸೌತ್ ಆಫ್ರಿಕಾ ಟೀಮ್ ಗೆಲುವಿನ ನಗೆ ಬೀರುತ್ತಾ ಅನ್ನುವಂತಹ ಸಾಧ್ಯತೆಗಳು ಹೆಚ್ಚಾಗಿತ್ತು. ಆರಂಭಿಕರಾಗಿ ಬಂದಂತಹ ಬ್ಯಾಟ್ಸ್ಮನ್ಸ್ಗಳು ಭರ್ಜರಿಯಾದಂತಹ ಬ್ಯಾಟ್ ಮಾಡಿದ್ರು. ಆದರೆ ಟೈಮ್ ಆಗ್ತಾ ಆಗ್ತಾ ಭಾರತದ ಬೌಲಿಂಗ್ ದಾಳಿ ಅಷ್ಟೇ ತೀಕ್ಷ್ಣವಾಗಿ ನಡೀತಾ ಹೋಯಿತು. ಒಂದರ ಮೇಲೆ ಒಂದರಂತೆ ವಿಕೆಟ್ಗಳು ಬೀಳ್ತಾ ಹೋಯಿತು. ಕೊನೆಗೂ ಏಕದಿನ ವಿಶ್ವಕಪ್ ಅನ್ನ ಮೊಟ್ಟ ಮೊದಲ ಬಾರಿಗೆ ಗೆಲ್ಲುವಲ್ಲಿ ಭಾರತೀಯ ವನಿತೆಯರ ತಂಡ ಯಶಸ್ವಿಯಾಗಿದೆ. ಸೌತ್ ಆಫ್ರಿಕಾ ಟೀಮ್ನ ಕ್ಯಾಪ್ಟನ್ ಆಟ ಒಂದು ಹಂತದಲ್ಲಿ ಭಯ ಬೀಳಿಸಿದ್ದು ಕೂಡ ಸುಳ್ಳಲ್ಲ. ಅದಾದ ನಂತರದಲ್ಲಿ ಸೌತ್ ಆಫ್ರಿಕಾ ಟೀಮ್ ಕ್ಯಾಪ್ಟನ್ ವಿಕೆಟ್ ಬೀಳ್ತಾ ಇದ್ದಂಗೆ ಯಾರು ಕೂಡ ಅಷ್ಟು ಹೊತ್ತು ಕ್ರೀಸ್ ಕಚ್ಚಿ ನಿಲ್ಲಿಲ್ಲ. ಒಂದಾದರ ಮೇಲೆ ಒಂದರಂತೆ ವಿಕೆಟ್ಗಳು ಬೀಳ್ತಾ ಹೋಯಿತು. ಈ ಮೂಲಕವಾಗಿ ಟೀಮ್ ಇಂಡಿಯಾ ಮೊಟ್ಟ ಮೊದಲ ಓಡಿಐ ವಿಶ್ವಕಪ್ ಅನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ದೀಪ್ತಿ ಶರ್ಮಾ ಅವರ ಕಡೆಯಿಂದ ಆಲ್ರೌಂಡ್ ಆಟ ಇವತ್ತು. ಭರ್ಜರಿ ಬ್ಯಾಟಿಂಗ್ ಮತ್ತು ಬೌಲಿಂಗ್. 58 ರನ್ ಬ್ಯಾಟಿಂದ ಬಂದ್ರೆ 5 ವಿಕೆಟ್ ತೆಗೆದುಕೊಂಡಿದ್ದಾರೆ ಬೌಲಿಂಗ್ನಲ್ಲಿ. ಚರಣಿಗೆ 1 ವಿಕೆಟ್, ಶಫಾಲಿ ವರ್ಮಾಗೆ 2 ವಿಕೆಟ್ ಬಿದ್ದಿದೆ. ಕೊನೆಗೂ ಏಕದಿನ ವಿಶ್ವಕಪ್ ಅನ್ನ ಭಾರತೀಯ ವನಿತೆಯರು ಗೆದ್ದು ಗೆಲುವಿನ ನಗೆ ಬೀರಿದ್ದಾರೆ. ಎಲ್ಲೆಲ್ಲೂ ಸಂತಸ ಸಂಭ್ರಮ ಮನೆ ಮಾಡಿದೆ. ಚೊಚ್ಚಲ ಐಸಿಸಿ ಓಡಿಐ ವಿಶ್ವಕಪ್ ಅನ್ನ ಗೆಲ್ಲುವಲ್ಲಿ ಭಾರತೀಯ ನಾರಿ ಶಕ್ತಿ, ಭಾರತೀಯ ನಾರಿಯರು ಸಕ್ಸಸ್ ಆಗಿದ್ದಾರೆ. ಬಲಿಷ್ಠ ಸೌತ್ ಆಫ್ರಿಕಾವನ್ನ ಬಗ್ಗು ಬಡಿದು ಕೊನೆಗೂ ಓಡಿಐ ವಿಶ್ವಕಪ್ ಅನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಮತ್ತೊಮ್ಮೆ ಸೌತ್ ಆಫ್ರಿಕಾ ಟೀಮ್ಗೆ ಚೋಕರ್ಸ್ ಅನ್ನುವಂತಹ ಹಣೆಪಟ್ಟಿ ಮುಂದುವರಿತಾ ಇದೆ. ಈ ಹಿಂದೆ ಅನೇಕ ಬಾರಿ ಫೈನಲ್ನಲ್ಲಿ ಬಂದು ಮುಗ್ಗರಿಸಿದಂತಹ ದಕ್ಷಿಣ ಆಫ್ರಿಕಾ ಟೀಮ್ ಮತ್ತೊಮ್ಮೆ ಮುಗ್ಗರಿಸಿರೋದು. ಸ್ಮೃತಿ ಮಂದನ್ 45 ರನ್, ಶಫಾಲಿ ವರ್ಮಾ 87 ರನ್, ಜೆಮಿಮಾ ರೊಡ್ರಿಗಸ್ 24 ರನ್, ಕ್ಯಾಪ್ಟನ್ ಹರ್ಮನ್ ಪ್ರೀತ್ ಕೌರ್ 20 ರನ್ಗೆ ಔಟ್ ಆಗಿರೋದು. ಸಾಂಘಿಕ ಹೋರಾಟ ಭಾರತೀಯ ವನಿತೆಯರ ಕಡೆಯಿಂದ. ಚೊಚ್ಚಲ ಐಸಿಸಿ ಓಡಿಐ ವಿಶ್ವಕಪ್ ಗೆದ್ದಿರೋದು. ಸಂಭ್ರಮ, ಸಡಗರ ಎಲ್ಲವೂ ಕೂಡ ಸಹಜವಾಗಿರುತ್ತೆ. ದೇಶದಾದ್ಯಂತ ಅಭಿನಂದನಾ ಮಹಾಪುರ ಹರಿದು ಬರ್ತಾ ಇದ್ರೆ ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನ ಪಡ್ತಾ ಇರೋ ಫ್ಯಾನ್ಸ್ಗಳು ಪ್ರತಿಯೊಬ್ಬರು ಕೂಡ ಸಂಭ್ರಮಿಸ್ತಾ ಇದ್ದಾರೆ. I feel very proud to be an Indian. इंडिया जीत गई है वुमेन्स क्रिकेट टीम लड़कियां किसी से कम नहीं है. ओके थैंक यू. आपण जिंकलेला पहिला वर्ल्ड
मित्रा 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 पकड़ दो पकड़ दो पकड़ दो वंदे मातरम भारत माता की थैंक यू एंजॉय लॉट ಅಭಿಮಾನಿಗಳ ಸಂಭ್ರಮವನ್ನ ನೋಡ್ತಾ ಇದ್ದೀವಿ. ಕಿಸಿಸೆ ಕಮ್ ನೈ ಹೇ ಅಂತ ನಾವ್ಯಾರಿಗೂ ಕೂಡ ಕಡಿಮೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮ ಭಾರತೀಯ ನಾರಿಯರು ಗೆದ್ದಿದ್ದಾರೆ ಅಂತ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತೀಶ್, ದೀಪಾವಳಿಗೆ ತಂದಿಟ್ಟಂತಹ ಪಟಾಕಿ ಏನಾದ್ರೂ ಹೆಚ್ಚು ಕಡಿಮೆ ಉಳಿದಿದ್ರೆ ಅದ್ಯಾವುದು ಕೂಡ ವೇಸ್ಟ್ ಆಗ್ತಾ ಇಲ್ಲ. ಮತ್ತೊಂದು ಸಂಭ್ರಮ ಇಮ್ಮಡಿ ಆಗ್ತಾ ಇದೆ. ಹಬ್ಬಕ್ಕಿಂತ ದೊಡ್ಡ ಹಬ್ಬ ಅನ್ನುವಂಥ ರೀತಿಯಲ್ಲಿ ಚೊಚ್ಚಲ ಐಸಿಸಿ ಕಪ್ ವುಮೆನ್ಸ್ ಟೀಮ್ ಕಡೆಯಿಂದಲೂ ಕೂಡ ಬಂದಿದೆ. ಖಂಡಿತವಾಗ್ಲೂ ಅರುಣ್, ದೀಪಾವಳಿ ಪಟಾಕಿ ಸೌಂಡ್ ಮಾಡುತ್ತೋ ಇಲ್ವೋ, ಆದರೆ ದೀಪ್ತಿ ಶರ್ಮಾ ಅವರ ಅದ್ಭುತವಾದಂತಹ ಬೌಲಿಂಗ್ಗೆ ಈಗ ಸೌತ್ ಆಫ್ರಿಕಾದ ವನಿತೆಯರು ಟುಸ್ ಪಟಾಕಿ ಆಗಿದ್ದಾರೆ ಅಂತ ಹೇಳ್ಬೋದು. ದೀಪ್ತಿ ಶರ್ಮಾ ಅವರ ಅದ್ಭುತ ಬೌಲಿಂಗ್ ಮತ್ತು ಬ್ಯಾಟಿಂಗ್, ಅವರ ಆಲ್ರೌಂಡರ್ ಆಟದಿಂದ ಹರ್ಮನ್ ಪ್ರೀತ್ ಕೌರ್ ಅವರ ಒಂದು ನೇತೃತ್ವದ ಮಹಿಳಾ ತಂಡ ಈಗ ಚೊಚ್ಚಲ ಒಂದು ವಿಶ್ವಕಪ್ಗೆ ಮುತ್ತಿಟ್ಟಿದ್ದಾರೆ ಅಂತ ಅನ್ಬೋದು. 2 ಬಾರಿ ಫೈನಲ್ನಲ್ಲಿ ಮುಗ್ಗರಿಸಿದಂಥ ಟೀಮ್ ಇಂಡಿಯಾ ಈ ಬಾರಿ ಆ ತಪ್ಪುಗಳನ್ನು ತಿದ್ದುಕೊಂಡು ಚೊಚ್ಚಲ ವಿಶ್ವಕಪ್ನ ಗೆದ್ದಿದ್ದಾರೆ ನಮ್ಮ ಹೆಣ್ಣು ಹುಲಿಗಳು ಅಂದರೆ ತಪ್ಪಲ್ಲ. ಏಕೆಂದರೆ 50 ಓವರ್ಗಳಲ್ಲಿ ಒಂದು ಬೃಹತ್ ಮೊತ್ತ ಇಲ್ಲಾಂದ್ರೂ ಕೂಡ ಒಂದು ಸವಾಲಿನ ಒಂದು ಟಾರ್ಗೆಟನ್ನು ಸೆಟ್ ಮಾಡಿದ್ರು. 298 ರನ್ಗಳಿಗೆ 7 ವಿಕೆಟನ್ನು ಕಳೆದುಕೊಂಡಿದ್ರು. ಸೊ ಒಂದು ಓಪನಿಂಗ್ ಏನಿದೆ ಅದ್ಭುತವಾದಂಥ ಒಂದು ಓಪನಿಂಗ್ ಸಿಕ್ಕಿತ್ತು. ಆಸ್ ಯೂಶಲ್ ಆಗಿ ಮತ್ತೆ ಮಿಡಲ್ ಆರ್ಡರ್ ಫೇಲ್ಯೂರ್ ಆದರೂ ಕೂಡ ಒಂದು ಚಾಲೆಂಜಿಂಗ್ ಸ್ಕೋರನ್ನು ಸೆಟ್ ಮಾಡಿದ್ರು. ಆದರೆ ಅದೇ ರೀತಿಯಾಗಿ ನಮ್ಮ ಬೌಲರ್ಗಳು ಕೂಡ ಅದ್ಭುತವಾದಂಥ ಒಂದು ಬೌಲಿಂಗ್ ಮಾಡುವ ಮುಖಾಂತರ ಎಲ್ಲೋ ಒಂದು ಹಂತದಲ್ಲಿ ಕೈ ತಪ್ಪುವಂಥ ಹಂತದಲ್ಲಿದ್ದಂಥ ಒಂದು ಪಂದ್ಯವನ್ನು ಮತ್ತೆ ಒಂದು ಕಂಟ್ರೋಲ್ಗೆ ತೆಗೆದುಕೊಂಡು ಒಂದು ಹೋರಾಟ ಮಾಡುವ ಮುಖಾಂತರ ಮೊದಲ ಚೊಚ್ಚಲ ಒಂದು ವಿಶ್ವಕಪ್ಪನ್ನು ಗೆದ್ದಿದ್ದಾರೆ. ಸೊ ಒಂದು ಸಾಕಷ್ಟು ಒಂದು ಹೊಸ ದಾಖಲೆಗಳಿಗೆ ಈ ಒಂದು ವಿಶ್ವಕಪ್ ಸಾಕ್ಷಿ ಆಯಿತು ಅನ್ಬೋದು. ಈ ಒಂದು ವಿಶ್ವಕಪ್ ಮುಖಾಂತರ ಹೊಸ ಚಾಂಪಿಯನ್ ಏಕದಿನ ವಿಶ್ವಕಪ್ನ ಮಹಿಳಾ ತಂಡದಲ್ಲಿ ಈಗ ಒಂದು ಹೊಸ ಚಾಂಪಿಯನ್ ಹೊರಹೊಮ್ಮಿರುವುದು ಅದರ ಒಂದು ಕಡೆ. ಆದರೆ 2024ರಲ್ಲಿ ಸೌತ್ ಆಫ್ರಿಕಾ ತಂಡ ಕೂಡ T20 ವಿಶ್ವಕಪ್ನಲ್ಲಿ ನಮ್ಮ ಪುರುಷರ ತಂಡದ ವಿರುದ್ಧ ಕೂಡ ಸೋತಿದ್ರು. ಈಗ ಮಹಿಳೆಯರು ಕೂಡ ನಮ್ಮ ಮಹಿಳೆಯರ ವಿರುದ್ಧ ಸೋಲುವ ಮುಖಾಂತರ ಮತ್ತೆ ನಮ್ಮ ತಂಡ ಈ ವರ್ಷದ ಒಂದು ವಿಶ್ವಕಪ್ನ 25ರ ಒಂದು ವಿಶ್ವಕಪ್ಗೆ ಮುತ್ತಿಡುವ ಮುಖಾಂತರ ಒಂದು ಹೊಸ ದಾಖಲೆಯನ್ನು ಬರೆದಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಈ ಒಂದು ತಂಡ ಏನಿದೆ ಸಾಕಷ್ಟು ವರ್ಷಗಳಿಂದ ನಮಗೂ ಕೂಡ ವಿಶ್ವಕಪ್ ಗೆದ್ದಿಲ್ಲ ಅನ್ನುವಂಥ ಒಂದು ಕೊರಗಿತ್ತು. 2 ಬಾರಿ ಫೈನಲ್ನಲ್ಲಿ ಮುಗ್ಗರಿಸಿದ್ರು. ಆದರೆ ಈ ಬಾರಿ ಆ ಎಲ್ಲ ತಪ್ಪುಗಳಿಗೆ ಒಂದು ಉತ್ತರವನ್ನು ಕೊಡುವ ಮುಖಾಂತರ ಮೊದಲ ಚೊಚ್ಚಲ ಒಂದು ವಿಶ್ವಕಪ್ಪನ್ನು ಗೆದ್ದಿರುವಂಥದ್ದು. ಇಡೀ 140ಕ್ಕೂ ಹೆಚ್ಚು ಕೋಟಿಯ ಜನರು ಏನೊಂದು ಪ್ರಾರ್ಥನೆ ಇತ್ತು, ಆ ಒಂದು ಪ್ರಾರ್ಥನೆ ಇವತ್ತು ಫಲಿಸಿದೆ. ಒಟ್ಟಾರೆಯಾಗಿ ನಮ್ಮ ಟೀಮ್ ಇಂಡಿಯಾದ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಇವತ್ತಿನ ಪಂದ್ಯ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಅರುಣ್. ಓಕೆ, ಭಾರತಕ್ಕೆ ಮೊದಲ ODI ವಿಶ್ವಕಪ್ ಬಂದಿರುವಂತಹ ಖುಷಿ, ಇದರಲ್ಲಿ ನಮ್ಮ ಪಾಲು ಅಂದ್ರೆ ಕರ್ನಾಟಕದ ಯಾವೆಲ್ಲ ಆಟಗಾರ್ತಿಯರು ಈ ಒಂದು ಟೀಮ್ ನಲ್ಲಿ ಇದ್ರು, ಅವರ ಕೊಡುಗೆ ಏನಾಗಿತ್ತು ಸತೀಶ್? ಅರುಣ್, ಈ ಬಾರಿಯ ನಮ್ಮ ತಂಡದ ಆಟಗಾರರು ಇರಲಿಲ್ಲ, ಆದರೆ ನಮ್ಮ RCB ಆಟಗಾರರು ಇದ್ರು. ಸೊ ಏನಂತಂದ್ರೆ ಓಪನಿಂಗ್ ಬ್ಯಾಟ್ಸ್ಮನ್ ಆದಂಥ ಸ್ಮೃತಿ ಮಂದಾನ ಇರ್ಬೋದು, ರೀಚಾ ಘೋಷ್